ಅಂದ್ರೆ ನನ್ನ ಮೈದ್ನ ಇದ್ದಂಗ ಏನಾತ ಅಪ್ಪಾಜಿ ಆಕಿ ನೋಡ್ಬೇಡ ಅಂದ್ರೆ ಮಗ ಇದ್ದಂಗ. ಸಾಲ ಎಷ್ಟನೇತ್ತ 5ನೇ ಏಸು ವರ್ಷದಿಂದ 5ನೇ ಹಾ ಅಷ್ಟ ಇಷ್ಟ ನೋಡು. ಅಂದ್ರೆ ನಿನಗೆ ವಯಸ್ಸರ ಎಟ್ಲೆ ಈಗ 11 ಮತ್ತು 11 ಅಂದ್ರೆ 5 ವರ್ಷದಿಂದ 5ನೇ ಅಂದ್ರೆ ಮತ್ತು 11 ಹೆಂಗೆ ಬಂದವು? ಹೋಲಿ ಬಿಡು. ಎಲ್ಲಿ ಸಾಲಿ ಮಲ್ಲಿಕಾರ್ಜುನ್ ಸಾಲಿ ಎಲ್ಲಿ ಐತೆ ಅಂತ ಕೇಳಿದ್ ನಾನು. ಗೌಲ್ಯಾರ ಹೊಣ್ಯಾಗ ಹಾಂ ಹಾ ಅಡಮೂಟ ಗಿರಾಕಿನ ಸಿಕ್ಕೈತಿದ. ಹೋಲಿ ಸಾಲಿಗೆ ದಿನ ಹೋಗ್ಯ ವಾರಕ್ಕೊಮ್ಮೆ ಹೋಗ್ಯ? ದಿನ ಹಾಕೋಣ. ಲವ್ ಮಾಡ್ಯಾನ? ಇಲ್ಲಣ್ಣ. ಮತ್ತೆ ಇಟ್ಟ್ಯಾಗ ಕುಣದಾಡಿನಿ ಹೆಂಗೋ ಮಾತಾಡಿರಿ. ಎಲ್ಲ ಬಿಗಿಡ್ದಾನೆ ಎಲ್ಲ ಕಡೆ. ಒಂದು ಕಡೆ ಉಸುಲು ಹೋಗಿದ್ರು ಧ್ವನಿನ ಬರ್ತಿದ್ದಿಲ್ಲ ಅದು. ಹಾಂ ಹೋಲಿ ಈಕಿನ ನೋಡಿದ್ರೆ ನಿನಗೇನು ಅನ್ಸುತ್ತೆ? ಏನಿಲ್ಲ. ಏ ನಾಳೆ ಹೆಣ್ಣು ಸಿಕ್ಕ್ರ ಪಲ್ಲವಿ ಅಂತಕ್ಕೆ ಸಿಗ್ಬೇಕು ಅನ್ಸತ್ತ. ಬ್ಯಾಡ ಬೈ. ಯಾಕ? ನೀ ಇಂಡಿಕಾ ಕಾರಿಗೆ ಬಿಡು ಕಪ್ಪಚ್ಚಿನ. ನಾಳೆ ನಾ ಮತ್ತೆ ಹುಡುಕೋದಾಗತ್ತೆ ನಿನ್ನ. ಹಾಂ ಡುಮ್ಮಿನ್ ಬ್ಯಾಡ. ಅವ್ರ ತಂಗಿದಾಳ ನೋಡಿ ಬಡಿಕೆ ಬೇಕಣ್ಣ? ಬ್ಯಾಡ. ಹೋಲಿ ಅಪ್ಪಜ್ಜಿ ಮುಂದೆ ಏನಾಗ್ಬೇಕಂತ ಮಾಡಿ? ಹಾಂ ಮುಂದೆ ಸಾಲಿ ಕಲ್ತು ಏನಾಗ್ಬೇಕಂತ ಮಾಡಿ? ನೌಕರಿ ಏನು ನೌಕರಿ ಮಾಡ್ಬೇಕಂತ ಮಾಡಿ? ಸುಮ್ಮಿರಿ ನಾ ಹೇಳ್ತೀನಿ ಅವ್ನು. ಹಾಂ ಅದು ತಗೊಳ್ಳಪ್ಪಜ್ಜಿ ಏನಾಗ್ಬೇಕಂತ ಮಾಡಿ? ಡಾಕ್ಟರ್. ತಗೊಳ್ಳಿ ಆಕಿನ ಒಟ್ಟ ನೋಡ್ಬೇಡ ದಿಕ್ ತಪ್ತೀನಿ. ಮುಂದೆ ಏನಾಗ್ಬೇಕಂತ ಮಾಡಿ? ಡಾಕ್ಟ್ರ್. ಏ ನೀ ಗಪ್ಪಿರೋ ನಿನ್ನ ಮೊದಲ ಏನು ಕಲಿಬೇಕು ಅನ್ನೋದು ಕನ್ಫ್ಯೂಷನ್ ಆಗದಾನ. ಅಪ್ಪಾಜಿ ನೀ ಡಾಕ್ಟ್ರ್ ಆಗ ಬ್ಯಾಡ ಅನ್ನಂಗಿಲ್ಲ. ಒಂದು ಮಾತು ನಾನು ನೋಡ್ಬೇ ನೀ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಬೈನ. ಜೀವನದಾಗ ಕಲಿತಾರಿಗೆ ನೌಕರಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಸರ್ಕಾರಿ ನೌಕರಿ ಕೈ ಕೊಟ್ರ ನಮ್ಮ ಭೂಮಿ ತಾಯಿ ನಮಗೆ ಯಾವತ್ತೂ ಕೈ ಕೊಡಂಗಿಲ್ಲ ಬೈ. ಭೂಮಿ ತಾಯಿ ನಂಬ್ತೀರಿ? ನಾ ಒಂದು ಮಾತು ಹೇಳ್ತೀನಿ ಅವಾಗ ಹುಡುಗರಿಗೆ. ಹಾಂ ಹೇಳ. ಒಂದು ಹುಡುಗಿ ಹಿಂದೆ ಬೆನ್ನು ಹತ್ತದ, ಒಂದು ಎಕರೆ ಹೊಲದಿಂದ ಬೆನ್ನು ಹತ್ತ. ಹಾಂ ಒಂದು ವರ್ಷದಾಗ 10 ಹುಡುಗಿಯರು ನಮ್ಮ ಹಿಂದೆ ಬೆನ್ನು ಹತ್ತಾರ. ಮತ್ತು ಹೌದಿಲ್ಲ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತೆ ಬೈ. ಸಾಲಿ ಕಲಿ ಬ್ಯಾಡ ಅನ್ನೋದಿಲ್ಲ. ವಿದ್ಯೆ ನಂಬಿ ಬದುಕವಂಗ ಒಂದು ದಾರಿ, ಈ ರಟ್ಟೆ ನಂಬಿ ಬದುಕವಂಗ 1000 ದಾರಿ. ಎಲ್ಲರ ದುಡುತ್ತೀನಿ ಜೀವನ ಮಾಡೋಣ ಬೈ. ಹರಿಪ್ರಸಾದ್ ನಿನಗೆ ಇಂಥಕ್ಕೆ ಏನು ಸಿಗಲಿ ಹೋಗ್ನಿ. ಓಕೆ ಥ್ಯಾಂಕ್ ಯು. ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ತಾ. ಹಾಂ ಆರಾಮ್ ಬೈ. ಈಗ ತಂಡದ ಖ್ಯಾತ ಗಾಯಕರು ನಮ್ಮ ಫುಟ್ಬಾಲ್ ರಾತ್ರಿ ಹೋಗಿ ಬಿದ್ದೆ ಸಾಯ. ನೀವು ಪ್ರೀತಿ ಮಾಡಿ ಸಾಯಕ್ಕೆ ಹೋಗಿಲ್ಲ, ತಿಂಡಿ ಹೆಚ್ಚಾಗಿ ಸಾಯಕ್ಕೆ ಹೋಗಿರಿ. ಅರ್ಧಂಬರ್ಧ ಕುಡಿದು ಬಿಟ್ಟಿರ್ತೀರಿ, ನಿಶೆ ಹೆಚ್ಚಾಗಿರ್ತೈತಿ. ಓಕೆ ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಸ್ನೇಹಿತರೆ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ವಿ. ದಿಲ್ವಾರ್ ತಹಶೀಲ್ ಬೈ. ಓಕೆ ಹಾಡೋಣ್ರಿ. ಓಕೆ ಲಕ್ಷ್ಮಿ ಹಾಗೆ ಪಲ್ಲವಿ ಅವರಿಂದ ಕೇರಳ ಮತ್ತೊಂದು ವಿಶೇಷವಾದಂಥ ಮತ್ತೊಂದು ಸೊಗಸಾದ ಗೀತೆಯನ್ನು ತಗೊಂಡು ಬರ್ತಾ ಇದ್ದೀವಿ. ಇದು ಉತ್ತರ ಕರ್ನಾಟಕದ ಹೆಸರಾಂತ ವಾಸ್ದಿಕೋತಿ ಮೇರಾ ಮೆಲೋಡೀಸ್ ಆರ್ಕೆಸ್ಟ್ರಾ ತಂಡ ಅಂತ ಹೇಳ್ತಾ, ಹಾಗೆ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಕೇರಳ ಮತ್ತೊಂದು ವಿಶೇಷವಾದಂಥ ಗೀತೆ ರೆಡಿ. ಹಾಗೆ ನನ್ನನ್ನು ಟಚ್ ಮಾಡ್ಬೇಕಂದ್ರೆ ನಮ್ಮ ಪಕ್ಕ ಮುಟ್ಬೇಕು. ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಯಾರು ಚಪ್ಪಾಳೆ ಹೊಡೆದಿರಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ನಿಮ್ಮ ಹೆಣ್ಮಕ್ಳು ಯಾರು ಚಪ್ಪಾಳೆ ಹೊಡೆದಿಲ್ಲ ನಾಳೆ ಮಗಳು ಕೂಡ ಮುತ್ತೆ ನಿಮ್ಮಣ್ಣ ಚಪ್ಪಾಳೆ ಹೊಡೆದ ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಬೇಕು. ನಮ್ಮ ಶಕ್ತಿಯಲ್ಲಿ ಕಡಿಮೆ ಇಲ್ಲ ನೋಡಿ. ನೋಡಿ ಬಸ್ನಾಗ ಹೆಂಗೈತಿ ನಮ್ಮ ಫ್ರೆಂಡ್ಸ್. ಹಲೋ ಟ್ರ್ಯಾಕ್ ಸೌಂಡು. ಮತ್ತೊಂದು ಕೇಳೋದು ನಮ್ಮ ಲಕ್ಷ್ಮಿ
ಇನ್ನೇನು ವೇದಿಕೆ ಮೇಲೆ ಕಲಾವಿದರು ಕೂಡ ಆಗಮಿಸಿದ್ದಾರೆ. ಹಾಗೆ ತಳಗ್ ಕುತ್ಕೋರಿ ಅಣ್ಣ, ದಯವಿಟ್ಟು ಅಲ್ಲಿ ಪೊಲೀಸ್ ಸಿಬ್ಬಂದಿ ಬರ್ತದೆ, ದಯವಿಟ್ಟು ತಳಗ್ ಕುತ್ಕೊಂಡ್ಬಿಡ್ರಿ. ಆ ಸೌಂಡ್ ಒಂದು ದಂಡಿಗೆ ಸೇರಿಸ್ಬಿಡ್ರಲ್ಲೇ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ್ರಿ. ಬೋಲೋ ಭಾರತ್ ಮಾತಾ ಕಿ. ಹೆಂಗೋ ಮುಗುಳು ಕೊಡು ಹುಡುಗರು ಎನರ್ಜೆಟಿಕ್ ಆಗಿ ಜೋರಾಗಿ ಹೇಳ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಶಾಬಾಷ್, ಇನ್ನೂ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ. ಒಂದೇ ಎರಡೇ. ನಾವೆಲ್ಲ ಎರಡು ಆಗೋದು ಬೇಡ, ನಾವೆಲ್ಲ ಒಂದಾಗಿರೋಣ ಅಂತ ಹೇಳ್ತಾ ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರಿಂದ ಕೇಳೋಣ ಒಂದು ವಿಶೇಷವಾದಂಥ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೊರಗಡೆ ನಮ್ಮ ಮೈಲಾರಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಪರಸು ಸೋಡಿ, ಹಾಗೆ ಪಲ್ಲವಿ ಗಜೇಂದ್ರಗಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಜಿ ಕನ್ನಡ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ತಮ್ಮದೇ ಚಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥ ಸಂಜನಾ DKD ಅವರು ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ತಾ ಈಗ ಲಕ್ಷ್ಮೀ ವಿಜಯಪುರ ಅವರಿಂದ ಕೇಳೋಣ ಒಂದು ವಿಶೇಷವಾದಂಥ ಗೀತೆ. ಓಕೆ, ದಯವಿಟ್ಟು ತಳಗ್ ಕುತ್ಕೊಂಡ್ಬಿಡ್ರಿ ಸರ. ಓಕೆ, ಒಂದು ಶೈರಿ ಹೇಳೋಣ್ರಿ. ಕಾಲಿಗೆ ಹಳ್ಳ ಚುಚ್ರ ಆಗ್ತಾವ ಹೂವ, ನೀ ಬರು ಹಾದಿಗೆ ಹಸ್ತನ ಹೂವ, ನೀ ಬಂದ್ರ ಪಂಚಮ್ಯಾಗ ನಂದ ಹವ, JCB ಮ್ಯಾಗ. ಹಾ ಜಿಂಕ ಓಕೆ, ಭಾಳ ಹುರುಪದಿರಿ. ಒಂದು ಶೈರಿ ಹೇಳೋಣ್ರಿ. ವಾವ ಅನ್ಬೇಕು ನೀವು. ಅಂತಾರ ಮುಗಳು ಕೂಡ ಹುಡುಗರು ಅವ್ರು ಅಂಜಾಕ್ ಹೋಗ್ಬಾರ್ದು, ನೀ ಹೇಳಿ. ಭೂಮಿ ಒಳಗ ಬೆಳಿ ಐತಿ, ವಾ ಬಂದೂಕಿನ್ಯಾಗ ಬುಲೆಟ್ ಐತಿ. ಭೂಮಿ ಒಳಗ ಬೆಳಿ ಐತಿ, ಬಂದೂಕಿನ್ಯಾಗ ಬುಲೆಟ್ ಐತಿ, ನಮ್ಮ ಮುಗಳು ಕೂಡ ಹುಡುಗರ ಮೈಯಾಗ ಪವರ್ ಐತಿ. ನಿಜವಾಗ್ಲೂ ಪವರ್ ಐತಿ ದೋಸ್ತ ಈ ಕಡೆ. ಅಲ್ಲೇ ತೊಗೊಂಡು ಬೆಂಕಿ ಬಬಲಾದಿ. ಓಕೆ ರೆಡಿ. ಕೇಳೋಣ ಒಂದು ವಿಶೇಷವಾದಂಥ ಭಕ್ತಿ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರಿಂದ ಕೇಳೋಣ ಒಂದು ವಿಶೇಷವಾದಂಥ ಒಂದು ಭಕ್ತಿ ಗೀತೆ. ಎಲ್ರು ಆರಾಮದಿರಿ ನೀವು? ನಮ್ಮ ಹೆಣ್ಮಕ್ಳು ಅವರು ಆರಾಮದಾರ. ಎಲ್ರು ಒಂದ್ಸಲ ಜೋರಾಗಿ ಕೂಗಿಡ್ಬೇಕು, ಇಲ್ಲಾಂದ್ರೆ ಚಪ್ಪಳ ತಟ್ಟಬೇಕು ಅಂತ ಕೇಳ್ಕೊತೀನಿ. ಬರ್ಲೇ ಹುಡುಗರು ಎಷ್ಟು ಜನ ಇದ್ದೀರಿ? ನಿಮ್ದು ಸೌಂಡು ಓಕೆ, ಹಾಗೆ ಚಪ್ಪಳ ಕೊಡ್ಬೇಕು. ದೋಸ್ತ ಇಷ್ಟು ಜನ ಬಂದಾರಲ್ಲ, ಒಂದು ನಿಮಿಷ, ಇಷ್ಟು ಜನ ಬಂದಾರಲ್ಲ, ಮೈಲಾರನ ನೋಡಾಕ ಬಂದ. ನಿನ್ನ ಯಾರು ನೋಡಲ್ಲ ದೋಸ್ತ. ಹಲೋ, ನೋಡ್ತೀರಿ ಯಾರ? ಮೈಲಾರವ್ರಿಗೆ. ಹಲೋ, ನನ್ನ ನೋಡಕ್ಕೆ ಎಷ್ಟು ಜನ ಬಂದಿರಿ? ಯಾರು? ಕರೆ ಹೇಳ್ರಿ, ನಿಮ್ಮ ತಲೆ ಮುಟ್ಕೊಂಡು ಹೇಳ್ರಿ. ಥ್ಯಾಂಕ್ ಯು, ಲವ್ ಯು. ಅವ್ರಿಗೇನು ನಮ್ಮ ಹೆಣ್ಮಕ್ಳು ಬಂದಾರ. ಅವ್ರಿಗೇನು ಗೊತ್ತೈತಿ ನೀ ಮೇಕಪ್ ಮಾಡ್ಕೊಂತೀವಿ. ಮೇಕಪ್ ಮಾಡ್ಕೊಂಡಿಲ್ಲ, ಕರೆಗೆ ಒರಿಜಿನಲ್ ಬ್ಯೂಟಿ ನಂದು. ಅಣ್ಣ ದಯವಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ರಿ. ನೀರು ಕೊಡ್ರಿ, ನೀ ತೊಳ್ಕೊಂಡ್ಬಿಡ್ತೇನೆ. ಏ ದೋಸ್ತ ನೀರು ಕೊಡು, ದೋಸ್ತ ನೀರು ಕೊಡು. ನಾ ಸುಮ್ಮನೆ ಹಂಗೆ ಒಪ್ಕೋ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಮ್ಯೂಸಿಕ್ ಮೈಲಾರವರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಒಂದ್ಸಾರಿ ಬಂದ ಕೂಡ ಕೇಳ್ಬಿಟ್ರು ಅವರು. ಆ ಮಗಳು ಕೂಡ ಎಲ್ಲ ಲಿಂಗೇಶ್ವರ ಮಠ ಇದೇನೇನ ತಂದವ, ಅಲ್ಲಿ ವೆಂಕಟೇಶ್ವರ ಮಠ ಒಂದು ಲೆವೆಲ್ಕ, ಅಲ್ಲಿ ಎಲ್ಲ ಲಿಂಗೇಶ್ವರ ಮಠ, ಇಲ್ಲಿ ವೆಂಕಟೇಶ್ವರ ಮಠ ಎರಡು ಈಕ್ವಲ್ ಆಗಿಬಿಟ್ಟ. ಒಂದು ಜೋರಾದ ಚಪ್ಪಾಳೆ ಬರಲಿ. ಇಲ್ಲಿ ವಾತಾವರಣ, ಇಲ್ಲಿ ಸೃಷ್ಟಿಸಿರುವ ಎಲ್ಲ ವಾತಾವರಣ ನೋಡಿದ್ರೆ ಒಂದು ಲೆವೆಲ್ಗೆ ನಮ್ಮ ಎಲ್ಲ ಲಿಂಗೇಶ್ವರ ಮಠ ಹಾಗೆ ವೆಂಕಟೇಶ್ವರ ಮಠ ಲೆವೆಲ್ ಆಗಿಬಿಟ್ಟದ. ಕೆಲವಷ್ಟು ಭಕ್ತಾದಿಗಳು ಬರ್ತಿರ್ತಾರೆ. ನಾ ಇಲ್ಲಿ ಶಾಮಿಯಾನ ಹಾಕೋತ್ನಾಗ ಕೆಲವಷ್ಟು ಭಕ್ತಾದಿಗಳು ಬರ್ತಿರ್ತಾರೆ. ಇದು ಎಲ್ಲ ಲಿಂಗೇಶ್ವರ ಮಠನ ಇಲ್ಲ ವೆಂಕಟೇಶ್ವರ ಮಠ ನನಗೆ ಕೇಳ್ತಾರೆ ಅವರು. ಅಂದ್ರೆ ಆ ಲೆವೆಲ್ಗೆ ಮಠನ ರಚನೆ ಮಾಡಿರೋಂಥ ನಮ್ಮ ಸಮಸ್ತ ವೆಂಕಟೇಶ್ವರ ಕಮಿಟಿಯವರು ಇರೋದಕ್ಕೆ ಧನ್ಯವಾದ ತಿಳಿಸುತ್ತಾ ಈಗ ನೇರವಾಗಿ ನಮ್ಮ ಮೈಲಾರ ಕೈಯಾಗ ಮೈಕ್ ಕೊಟ್ಬಿಡೋಣ್ರಿ. ಓಕೆ, ಮಾಲಕ್ರದ್ರ ಕುಂದ್ರವ್ರಿ. ಮಾಲಕ ಅಲ್ಲಪ್ಪ, ಸೌಂಡ್ ಅಣ್ಣ ನಾ ಬ್ಯಾಸರಗಿನಿಲೆ, ಯಾಕಂದ್ರೆ ಹುಟ್ಟಿ ಬೆಳೆದಿದ್ದಿಲ್ಲೇ ಆಜು ಬಾಜು ಪೌನ್ಯಾರ. ಓಕೆ, ಧನ್ಯವಾದಗಳನ್ನು ಹೇಳ್ತಾ ಬನ್ನಿ ಒಂದು ಭಕ್ತಿ ಗೀತೆಯನ್ನು ನಮ್ಮ ಲಕ್ಷ್ಮಿ ಅವ್ರ ಕಡೆಯಿಂದ ಕೇಳಿದ್ರಿ. ನಮ್ಮ